ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಪದ್ಯ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲಿ. ಬರೆದವರು ಗದುಗಿನ ನಾರಾಯಣಪ್ಪ ಕುಮಾರವ್ಯಾಸ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಕೌರವನ ಸೇನೆಯು ಉತ್ತರನಿಗೆ ಹೇಗೆ ಕಾಣಿಸಿತು? ಕೌರವನ ಸೇನೆಯ ಇನ್ನೊಂದು ತುದಿಯು ಕಾಣದಷ್ಟು ದೊಡ್ಡದಾಗಿ ಭೂಮಿಯೇ ಈ ಸೈನ್ಯವನ್ನು ಹೆತ್ತಿದೆಯೋ ಎನ್ನುವಷ್ಟು ಅದ್ಭುತವಾಗಿ ಉತ್ತರನಿಗೆ ತೋರಿತು. ಕೌರವನ ಸೇನೆಯು ಉತ್ತರನಿಗೆ ವಿಶಾಲವಾದ ಸಮುದ್ರದಂತೆ ಕಾಣಿಸಿತು. ಉತ್ತರನು ನಿಟ್ಟೋಟದಲ್ಲಿ ಓಡಿದ್ದು ಏಕೆ? ಕೌರವನ ಸೈನ್ಯವನ್ನು ಕಂಡು ಉತ್ತರನು ಭಯಪಟ್ಟಾಗ ಅರ್ಜುನನು ರಥವನ್ನು ಮತ್ತೂ ಮುಂದಕ್ಕೆ ನಡೆಸಿದನು. ಆಗ ಈ ಸಾರಥಿಯು ತನ್ನನ್ನು ಕೊಲ್ಲುತ್ತಾನೆ ಎಂದು ಹೆದರಿ ಜೀವ ಉಳಿಸಿಕೊಳ್ಳಲು ರಥದಿಂದ ಧುಮುಕಿ ನಿಟ್ಟೋಟದಲ್ಲಿ ಓಡಿದನು. ಧುರಕ್ಕೆ ಬೆನ್ನು ಹಾಕಿದರೆ ಏನು ಪ್ರಾಪ್ತಿಯಾಗುತ್ತದೆ? ಧುರಕ್ಕೆ ಬೆನ್ನು ಹಾಕಿದರೆ ಪಾತಕ ಅಥವಾ ಪಾಪ ಉಂಟಾಗುತ್ತದೆ. ಅರ್ಜುನನು ಯಾರನ್ನು ನಾಡನರಿ ಎಂದು ಕರೆದಿದ್ದಾನೆ? ಅರ್ಜುನನು ಉತ್ತರನನ್ನು ನಾಡನರಿ ಎಂದು ಕರೆದಿದ್ದಾನೆ. ಉತ್ತರನಿಗೆ ಇಂದ್ರ ಪದವಿಯು ಏಕೆ ಬೇಕಿಲ್ಲ? ಉತ್ತರನಿಗೆ ಅವನ ಅರಸುತನವೇ ಇಂದ್ರ ಪದವಿ ಎನಿಸಿರುವುದರಿಂದ ಬೇರೆ ಇಂದ್ರ ಪದವಿಯು ಬೇಕಿಲ್ಲವೆನಿಸಿದೆ. ಸುರರ ಸತಿಯರ ಸ್ಥಾನವನ್ನು ಯಾರು ತುಂಬುತ್ತಾರೆ? ಉತ್ತರನ ಅರಮನೆಯಲ್ಲಿರುವ ನಾರಿಯರೇ ಸುರರ ಸತಿಯರ ಸ್ಥಾನವನ್ನು ತುಂಬುತ್ತಾರೆ. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಶತ್ರುಬಲಕ್ಕೆ ನಮೋ ಎಂದು ಉತ್ತರನು ಏಕೆ ಹೇಳಿದನು? ಅಂತಃಪುರದಲ್ಲಿದ್ದ ಸ್ತ್ರೀಯರ ಮುಂದೆ ಪ್ರತಾಪವನ್ನು ಮೆರೆದು ಅರ್ಜುನನ ಸಾರಥ್ಯದಲ್ಲಿ ರಥವನ್ನೇರಿ ಬಂದ ದೂರದಿಂದಲೇ ಕೌರವರ ಸೈನ್ಯವನ್ನು ಕಂಡು ಉತ್ತರ ಹೆದರಿ ನಡುಗುತ್ತಾನೆ. ಸೈನ್ಯವು ತನ್ನ ಕಣ್ಣಿನ ಅಳತೆಗೂ ಮೀರಿದೆ, ಅಗಾಧವಾಗಿದೆ. ಈ ಸೈನ್ಯದೊಂದಿಗೆ ತಾನು ಹೋರಾಡಲಾರೆ, ದೇಹ ಸಹಿತ ಜೀವಿಸಿದ್ದರೆ ಮುಂದೆ ಏನಾದರೂ ಅದ್ಭುತವನ್ನು ಕಾಣಬಹುದು. ಈ ಸೇನೆಯನ್ನು ಗೆಲ್ಲಲು ಈಶ್ವರನಿಗೆ ಮಾತ್ರ ಸಾಧ್ಯ. ಹೀಗೆ ಕೌರವನ ಸೈನ್ಯವನ್ನು ಕಂಡು ಹೆದರಿದ ಉತ್ತರ ಶತ್ರುಬಲಕ್ಕೆ ನಮೋ ಎಂದನು. ಒಡಲು ಒಡೆವಂತೆ ಅರ್ಜುನನು ಮನದಲ್ಲಿ ನಗಲು ಕಾರಣವೇನು? ಕೌರವರೊಡನೆ ಯುದ್ಧ ಮಾಡುತ್ತೇನೆಂದು ರಥವೇರಿ ಬಂದ ಉತ್ತರ ಕೌರವರ ಸೈನ್ಯವನ್ನು ದೂರದಿಂದಲೇ ನೋಡಿ ಗಾಬರಿಗೊಳ್ಳುತ್ತಾನೆ. ಇದನ್ನು ಗೆಲ್ಲಲು ಈಶ್ವರನೊಬ್ಬನಿಂದ ಸಾಧ್ಯ, ಬದುಕಿದ್ದರೆ ಮುಂದೆ ಅದ್ಭುತಗಳನ್ನು ನೋಡಬಹುದು ಎನ್ನುತ್ತಾನೆ. ಅವನ ಭಯವನ್ನು ಕಂಡ ಸಾರಥಿ ಅರ್ಜುನ ರಥವನ್ನು ಮುಂದೂಡುತ್ತಾನೆ. ಆಗ ಉತ್ತರ ಇವನು ತನ್ನನ್ನು ಕೊಲ್ಲುತ್ತಾನೆ ಎಂದು ಹೆದರಿ ರಥದಿಂದ ಧುಮುಕಿ ಓಡುತ್ತಾನೆ. ಅರಮನೆಯ ಅಂತಃಪುರದಲ್ಲಿ ಹೆಂಗೆಳೆಯರ ಮುಂದೆ ಪ್ರತಾಪವನ್ನು ತೋರಿದವನು ಈಗ ಜೀವ ಭಯದಿಂದ ಕೆದರಿದ ತಲೆಯೊಡನೆ ಕದ್ದೋಡುವುದನ್ನು ಕಂಡು ಅರ್ಜುನನಿಗೆ
ಒಡಲು ಒಡೆವಂತೆ ಮನದಲ್ಲಿ ನಗುವು ಬಂದಿತು. ಕಾದು ನಡೆ ಎಂದು ಅರ್ಜುನನು ಉತ್ತರನನ್ನು ಏಕೆ ಒತ್ತಾಯಿಸಿದನು? ಉತ್ತರನ ಹೇಡಿತನವನ್ನು ಕಂಡು ಅರ್ಜುನನಿಗೆ ನಗುವೂ ಬಂತು, ಕೋಪವೂ ಬಂತು. ಓಡುತ್ತಿದ್ದ ಉತ್ತರನನ್ನು ಹಿಡಿದು ನಿಲ್ಲಿಸಿದ. ಅಂತಃಪುರದಲ್ಲಿ ಮಹಿಳೆಯರ ಸಭೆಯಲ್ಲಿ ಬಾಯಿಗೆ ಬಂದಂತೆ ಮಾತನಾಡಿದ ನಿನಗೆ ಈಗ ಯುದ್ಧ ಮಾಡದ ಹಾಗೆ ಏನಾಯಿತು? ಶತ್ರು ಸೈನ್ಯವನ್ನು ಸೋಲಿಸದೆ ಊರ ನರಿಯ ಹಾಗೆ ಹಲ್ಲುಗಿಂಜಲು ನಾನು ಬಿಡುವುದಿಲ್ಲ. ಯುದ್ಧ ಮಾಡು, ನಡೆ ಎಂದು ಗದರಿಸಿದ. ಬರಿಯ ಬಾಯಿ ಬಡಾಯಿಯಲ್ಲ, ತೋಳುಗಳಲ್ಲೂ ಅದನ್ನು ತೋರಿಸು ಎಂದು ಅರ್ಜುನ ಉತ್ತರನಿಗೆ ಒತ್ತಾಯ ಮಾಡಿದನು. ಯುದ್ಧವನ್ನು ಮಾಡದೆಯೇ ಸುಖ ಪಡಬಹುದೆಂಬುದನ್ನು ಉತ್ತರನು ಹೇಗೆ ಸಮರ್ಥಿಸಿದನು? ಯುದ್ಧ ಮಾಡಿ ಸಾಯುವುದಕ್ಕಿಂತ ಬದುಕಿದ್ದರೆ ಇಲ್ಲಿಯೇ ಸುಖವನ್ನು ಅನುಭವಿಸಬಹುದು ಎಂದು ಉತ್ತರನ ಭಾವನೆಯನ್ನು ಉತ್ತರನು ತಿಳಿಸುತ್ತಾನೆ. ಯುದ್ಧಕ್ಕೆ ವಿಮುಖನಾಗಿ ಪಲಾಯನ ಮಾಡಿದುದಕ್ಕೆ ಪಾಪ ಬರುವುದಾದರೆ ಅದನ್ನು ಬ್ರಾಹ್ಮಣರು ಪರಿಹರಿಸುತ್ತಾರೆ. ಯುದ್ಧದಲ್ಲಿ ಮಡಿದವರಿಗೆ ಅಶ್ವಮೇಧ ಯಾಗವನ್ನು ಮಾಡಿದ ಫಲ ದೊರೆಯುವುದಾದರೆ ಬದುಕಿದವರೇ ಆ ಯಾಗವನ್ನು ಮಾಡಬಹುದಲ್ಲವೇ? ಸತ್ತು ಸ್ವರ್ಗಸುಖ ಅಪ್ಸರೆಯರ ಸಹವಾಸ ಪಡೆಯುವುದಕ್ಕಿಂತ ಅರಮನೆಯಲ್ಲಿರುವ ನಾರಿಯರೇ ತನಗೆ ಸಾಕು. ಇಂದ್ರ ಪದವಿಯೂ ಬೇಡ, ನಮ್ಮ ಅರಸುತನವೇ ಇಂದ್ರ ಪದವಿಯಂತೆ ಎಂದು ಉತ್ತರ ಯುದ್ಧ ಮಾಡಿ ಪಡೆಯಬಹುದೆಂಬ ಸುಖಕ್ಕಿಂತಲೂ ಮಾಡದೆಯೇ ಇರುವ ಸುಖವನ್ನು ಅನುಭವಿಸುವುದು ಒಳ್ಳೆಯದೆಂದು ಸಮರ್ಥಿಸುತ್ತಾನೆ. ಸುಮಾರು 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಅರ್ಜುನ ಮತ್ತು ಉತ್ತರ ಇವರ ಸಂಭಾಷಣೆಯ ಸ್ವಾರಸ್ಯವನ್ನು ಬರೆಯಿರಿ. ಗೋಗ್ರಹಣ ಮಾಡಿರುವ ಕೌರವರನ್ನು ಸದೆಬಡಿದು ಗೋವುಗಳನ್ನು ಬಿಡಿಸಿಕೊಂಡು ಬರುವುದಾಗಿ ಹೆಂಗಳೆಯರ ಎದುರು ಪೌರುಷಗಳ ಮಾತುಗಳನ್ನಾಡಿ ರಥವೇರಿ ಹೊರಟ ಉತ್ತರ ದೂರದಿಂದಲೇ ಕೌರವರ ಸೈನ್ಯವನ್ನು ಕಂಡು ಕಂಗಾಲಾಗುತ್ತಾನೆ. ಈ ಸೈನ್ಯದ ಆಚೆಯ ತುದಿಯೇ ನನ್ನ ದೃಷ್ಟಿಗೆ ಗೋಚರವಾಗುತ್ತಿಲ್ಲ. ಈ ಸೈನ್ಯ ಸಾಗರವನ್ನು ನನ್ನಿಂದ ಈಜಲಾಗದು. ಜೀವ ಸಹಿತವಿದ್ದರೆ ಮುಂದೆ ಯಾವ ಅದ್ಭುತವನ್ನಾದರೂ ಕಾಣಬಹುದು. ಭೂಮಾತೆಯೇ ಈ ಸೇನೆಯನ್ನು ಹೆತ್ತಿರುವಂತೆ ತೋರುತ್ತಿದೆ. ಈ ಸೈನ್ಯದೊಂದಿಗೆ ಶಿವನು ಮಾತ್ರ ಕಾದಬಲ್ಲ. ನಾವು ಯುದ್ಧ ಮಾಡಿ ಗೆದ್ದ ಹಾಗೆಯೇ ಎಂದು ಉತ್ತರ ಭಯದಿಂದ ಹೇಳಿಕೊಳ್ಳುತ್ತಾನೆ. ಅವನ ಮಾತನ್ನು ಆಲಿಸಿದ ಸಾರಥಿಯಾದ ಅರ್ಜುನ ರಥವನ್ನು ಶತ್ರು ಸೈನ್ಯದತ್ತ ಸ್ವಲ್ಪ ಮುಂದಕ್ಕೆ ನಡೆಸುತ್ತಾನೆ. ಆಗ ಮತ್ತಷ್ಟು ಅಂಜಿದ ಉತ್ತರ ಸಾರಥಿಯು ನನ್ನನ್ನು ಕೊಲ್ಲುತ್ತಾನೆ ಎನ್ನುತ್ತಾ ಉಟ್ಟ ಪಂಚೆಯನ್ನು ಸರಿಪಡಿಸಿಕೊಳ್ಳುತ್ತಾ ರಥದ ಹಿಂದಕ್ಕೆ ಸರಿದು ಧುಮುಕಿ ಓಡುತ್ತಾನೆ. ಇನ್ನು ಬದುಕಿದೇನೆಂದುಕೊಳ್ಳುತ್ತಾನೆ. ಓಡುತ್ತಿದ್ದ ಉತ್ತರನ ಬೆನ್ನು ಹತ್ತಿದ ಅರ್ಜುನ ಅವನನ್ನು ಹಿಡಿದು ನಿಲ್ಲಿಸುತ್ತಾನೆ. ಮನದಲ್ಲಿಯೇ ಹೊಟ್ಟೆ ಬಿರಿಯುವಂತೆ ನಗುತ್ತಾ ಗದರಿಸುತ್ತಾನೆ, ಏನಯ್ಯ, ಆಗ ಮಹಿಳೆಯರ ಸಭೆಯಲ್ಲಿ ಬಾಯಿಗೆ ಬಂದಂತೆ ಕೊಚ್ಚಿಕೊಂಡೆಯಲ್ಲ. ಈಗ ಈ ಯುದ್ಧದ ಸಮಯದಲ್ಲಿ ಅದು ಎಲ್ಲಿ ಹೋಯಿತು? ಶತ್ರು ಸೈನ್ಯವನ್ನು ಧ್ವಂಸ ಮಾಡದೆ ನಾಡ ನರಿಯಂತೆ ಹಲ್ಲುಗಳನ್ನು ತೋರಿಸಲು ನಿನಗೆ ನಾನು ಬಿಡುವೆನೆಂದನು. ನಡೆ, ಯುದ್ಧ ಮಾಡು ಎಂದು ಅರ್ಜುನನು ಉತ್ತರನಿಗೆ ಗದರಿಸುತ್ತಲೇ ಹೇಳುತ್ತಾನೆ. ಆಗ ಉತ್ತರ ಯುದ್ಧ ಮಾಡದೆ ಪಲಾಯನ ಮಾಡಿದ ಪಾಪವನ್ನು ಬ್ರಾಹ್ಮಣರು ಪರಿಹರಿಸುತ್ತಾರೆ. ಬದುಕಿದ್ದಾಗಲೇ ಅಶ್ವಮೇಧ ಯಾಗವನ್ನು ಮಾಡಿ ಆ ಫಲವನ್ನು ಪಡೆಯಬಹುದು. ನಮಗೆ ದೇವತಾ ಸ್ತ್ರೀಯರು ಬೇಕಿಲ್ಲ. ನಮ್ಮ ಅರಮನೆಯಲ್ಲಿರುವ ನಾರಿಯರೇ ಸಾಕು. ಇಂದ್ರ ಪದವಿಯೂ ಬೇಡ. ನಮ್ಮ ಅರಸುತನವೇ ನಮ್ಮ ಇಂದ್ರ ಪದವಿಯಾಗಿದೆ. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ಎಂದು ಅರ್ಜುನನಲ್ಲಿ ಕೇಳಿಕೊಳ್ಳುತ್ತಾನೆ. ಅರ್ಜುನ ಮತ್ತು ಉತ್ತರನ ಗುಣಸ್ವಭಾವಗಳಲ್ಲಿ ಯಾವ ವ್ಯತ್ಯಾಸಗಳು ಕಂಡುಬರುತ್ತವೆ? ಅರ್ಜುನ ಪರರ ಇಂಗಿತವನ್ನು ಅರಿಯಬಲ್ಲವನಾಗಿದ್ದ. ಉತ್ತರನ ಪೌರುಷ ಪ್ರತಾಪಗಳ ಪರಿಚಯ ಅವನಿಗಿತ್ತು. ಅವನು ಮಹಿಳೆಯರ ಮುಂದೆ ಆಡಿದ ಮಾತುಗಳನ್ನು ಆಲಿಸಿದ್ದ. ಸೈನ್ಯವನ್ನು ಕಂಡೊಡನೆ ಹೆದರಿ ಅವನು ಹೇಳಿದ ಮಾತುಗಳನ್ನು
ಸಾರಥಿಯಾಗಿದ್ದ ಅರ್ಜುನ ಗಮನಿಸಿದ್ದ. ಅರ್ಜುನ ಭಯಪಡಲಿಲ್ಲ. ರಥವನ್ನು ಮುಂದಕ್ಕೆ ನಡೆಸಿದ. ಉತ್ತರನ ಭಯ ಪ್ರಕಟವಾಗುವಂತೆ ಅವನು ಎಂತಹ ಮಹಾವೀರ ಎನ್ನುವುದು ಎಲ್ಲರ ಗಮನಕ್ಕೆ ಬರುವಂತೆ ಮಾಡಿದ. ರಥವನ್ನು ನಿಲ್ಲಿಸಿ ಓಡುತ್ತಿದ್ದ ಉತ್ತರನನ್ನು ಹಿಡಿದು ಗದರಿಸಿದ. ಯುದ್ಧ ಮಾಡದಿದ್ದರೆ ಬಿಡೆನು, ನಿನ್ನ ಪೌರುಷ ಅಂತಃಪುರದಲ್ಲಲ್ಲ, ಇಲ್ಲಿ ತೋರಿಸು ಎಂದು ಒತ್ತಾಯಿಸಿದ. ಅರ್ಜುನ ಇಂಗಿತಜ್ಞ, ಉತ್ತಮ ಸಾರಥಿ, ಧೈರ್ಯಶಾಲಿ, ಯುದ್ಧವೀರನಾಗಿದ್ದ. ಕೌರವರ ಸೈನ್ಯವನ್ನು ಕಂಡು ಉತ್ತರನಂತೆ ಹೆದರಿ ಅವನು ಓಡಲಿಲ್ಲ. ಉತ್ತರನು ಅಂತಃಪುರದಲ್ಲಿ ಮಹಿಳೆಯರ ಮುಂದೆ ತನ್ನ ಶೌರ್ಯದ ಬಗೆಗೆ ಹರಟಬಲ್ಲವನಾಗಿದ್ದ. ಅವರು ಮೆಚ್ಚುವಂತೆ ಮಾತನಾಡುವ ಚಾತುರ್ಯ ಅವನಲ್ಲಿತ್ತು. ಆದರೆ ಸೈನ್ಯವನ್ನು ಸಮೀಪಿಸುವ ಮೊದಲೇ ಹೆದರಿ ಓಡುವ ಸ್ವಭಾವ ಅವನದ್ದಾಗಿತ್ತು. ಅರ್ಜುನ ಹಂಗಿಸಿದರೂ ಗದರಿದರೂ ಅವನು ಯುದ್ಧ ಮಾಡಲು ಸಿದ್ಧನಾಗಲಿಲ್ಲ. ಯುದ್ಧಕ್ಕೆಂದು ಬಂದು ಶತ್ರು ಸೈನಿಕರು, ಸೈನ್ಯದಲ್ಲಿದ್ದ ಮಹಾವೀರರು ನೋಡುತ್ತಿರುವಂತೆಯೇ ರಥದಿಂದ ಹಾರಿ ಜೀವ ಉಳಿಸಿಕೊಳ್ಳಲು ರಣಹೇಡಿಯಂತೆ ಓಡಲೂ ಅವನು ಹೇಸಲಿಲ್ಲ. ಉತ್ತರ ಅಷ್ಟೊಂದು ಅಂಜುಗುಳಿಯಾಗಿದ್ದ, ರಣಭೀರುವಾಗಿದ್ದ. ಸಾವಿನ ಭಯ, ಬದುಕುವ ಆಸೆ ಅವನಲ್ಲಿ ಅತಿಯಾಗಿತ್ತು. ಜೀವಿಸುವುದಕ್ಕಾಗಿ ಅವನು ಮಾನಗೆಡಲೂ ಸಿದ್ಧನಾಗಿದ್ದನೆನ್ನುವುದು ಅವನ ವರ್ತನೆಯಿಂದಲೇ ಗುರುತಿಸಬಹುದು. ಸಂದರ್ಭದೊಡನೆ ವಿವರಿಸಿ. ಶಿವಶಿವ, ಕಾದಿಗೆಲಿದೆವು. ಗದುಗಿನ ಭಾರತದಿಂದ ಆಯ್ದ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲಿ ಪದ್ಯ ಭಾಗದಿಂದ ಈ ವಾಕ್ಯವನ್ನು ಆರಿಸಲಾಗಿದೆ. ಇದು ಕೌರವರ ಸೈನ್ಯವನ್ನು ಕಂಡ ಉತ್ತರನ ಉದ್ಧಾರವಾಗಿದೆ. ಗೋಗ್ರಹಣ ಮಾಡಿರುವ ಕೌರವರೊಡನೆ ಯುದ್ಧ ಮಾಡಿ ಸೋಲಿಸುವುದಾಗಿ ಅಂತಃಪುರದವರ ಮುಂದೆ ತನ್ನ ಪ್ರತಾಪವನ್ನು ಹೇಳಿಕೊಂಡ ಉತ್ತರ ಅರ್ಜುನನ ಸಾರಥ್ಯದಲ್ಲಿ ರಥವೇರಿ ಬರುತ್ತಾನೆ. ದೂರದಿಂದಲೇ ಕೌರವರ ಸೈನ್ಯದ ಮಹಾಸಾಗರವನ್ನು ನೋಡುತ್ತಾನೆ. ಅವನ ಉತ್ಸಾಹವೆಲ್ಲ ಇಳಿದು ಭಯಭೀತವಾಗುತ್ತಾನೆ. ಈ ಸೈನ್ಯದೊಂದಿಗೆ ಹೋರಾಡಲು ಈಶ್ವರನಿಗೆ ಮಾತ್ರ ಸಾಧ್ಯ. ನಾವು ಯುದ್ಧ ಮಾಡಿ ಗೆದ್ದ ಹಾಗೆಯೇ ಎಂದು ತೀರ್ಮಾನಿಸುತ್ತಾನೆ. ಉತ್ತರನ ಈ ಉದ್ಧಾರವು ಅವನ ಭೀತಿಯನ್ನು, ಅಸಹಾಯಕತೆಯನ್ನು ತೋರಿಸುವಂತಿದೆ. ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲಿ. ಗದುಗಿನ ನಾರಾಯಣಪ್ಪನ ಕುಮಾರವ್ಯಾಸ ಭಾರತದಿಂದ ಆಯ್ದ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲಿ ಪದ್ಯದಿಂದ ಈ ಸಾಲನ್ನು ಆರಿಸಿಕೊಳ್ಳಲಾಗಿದೆ. ಉತ್ತರನ ಓಟದ ಪರಿಯನ್ನು ಕವಿ ಹೀಗೆ ವರ್ಣಿಸಿದ್ದಾನೆ. ಯುದ್ಧ ಮಾಡಲೆಂದು ರಥವೇರಿ ಬಂದ ಉತ್ತರ ದೂರದಿಂದಲೇ ಕೌರವರ ಸೇನೆಯನ್ನು ನೋಡಿ ಹೆದರುತ್ತಾನೆ. ಶಿವನೊಬ್ಬನೇ ಇದನ್ನು ಎದುರಿಸಬಲ್ಲ, ನಾವು ಗೆದ್ದ ಹಾಗೆಯೇ ಎಂದು ತೀರ್ಮಾನಿಸುತ್ತಾನೆ. ಉತ್ತರನ ಮನಸ್ಸನ್ನು ಅರಿತ ಸಾರಥಿ ಅರ್ಜುನ ರಥವನ್ನು ಮುಂದೆ ನಡೆಸುತ್ತಾನೆ. ಆಗ ಇನ್ನಷ್ಟು ಹೆದರಿದ ಉತ್ತರ, ಇವನು ನನ್ನನ್ನು ಕೊಲ್ಲುತ್ತಾನೆ ಎಂದು ಜೀವಭಯದಿಂದ ನಡುಗಿ ರಥದಲ್ಲಿ ಹಿಂದೆ ಸರಿದು ನಿಂತು ಕೆಳಗೆ ಹಾರಿ ಓಡುತ್ತಾನೆ. ಆ ಓಡುವ ರಭಸದಲ್ಲಿ ಅವನ ತಲೆಯ ಕೂದಲು ಕೆದರಿ ಹಾರಾಡುತ್ತದೆ. ಬದುಕಿದರೆ ಸಾಕೆಂದು ಯಾರ ಯಾವ ಪರಿವೆಯೂ ಇಲ್ಲದೆ ಓಡುವ ಅವನ ಚಿತ್ರಣವನ್ನು ಕವಿ ಈ ಸಾಲುಗಳಲ್ಲಿ ಸುಂದರವಾಗಿ ಚಿತ್ರಿಸಿದ್ದಾರೆ. ನಾಡ ನರಿಯ ಒಲು ಹಲುಗಿರಿಯೇ ಬಿಡುವೆನೆ. ಕುಮಾರವ್ಯಾಸ ಭಾರತದಿಂದ ಆಯ್ದ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲಿ ಪದ್ಯದಿಂದ ಈ ಹೇಳಿಕೆಯನ್ನು ಎತ್ತಿಕೊಳ್ಳಲಾಗಿದೆ. ಅರ್ಜುನನು ಉತ್ತರನಿಗೆ ಹೀಗೆಂದು ಗದರಿಸುತ್ತಾನೆ. ಯುದ್ಧ ಮಾಡಲು ಮಹಾ ಅಬ್ಬರದಿಂದ ಬಂದ ಉತ್ತರ ಕೌರವ ಸೇನೆಯನ್ನು ಸಮೀಪಿಸುವ ಮೊದಲೇ ಹೆದರಿ ಜೀವ ಉಳಿದರೆ ಸಾಕೆಂದು ಭಾವಿಸುತ್ತಾ ರಥದಿಂದ ಜಿಗಿದು ಓಡುತ್ತಾನೆ. ಸಾರಥಿಯಾಗಿದ್ದ ಅರ್ಜುನ ಓಡುತ್ತಿದ್ದ ಉತ್ತರನನ್ನು ಹಿಡಿದು ನಿಲ್ಲಿಸಿ ಹಂಗಿಸುತ್ತಾನೆ. ಹುಲಿ ಸಿಂಹಗಳು ಬೇಟೆಯಾಡುವಲ್ಲಿ ಹೋಗಿ ಹಲ್ಲುಗಿಂಜುವ ನರಿಯಂತೆ ನೀನು ನಡೆದುಕೊಳ್ಳಲು ಬಿಡುವುದಿಲ್ಲ, ಯುದ್ಧ ಮಾಡು ನಡೆ ಎಂದವನಿಗೆ ಹೇಳುತ್ತಾನೆ. ನರಿಯದು
ಸಮಯ ಸಾಧಕ ಬುದ್ಧಿ. ಹಾಗೆ ನಡೆಯಲು ನಿನಗೆ ಅವಕಾಶ ಕೊಡುವುದಿಲ್ಲವೆಂದು ಅರ್ಜುನನು ಹೇಳುತ್ತಾನೆ. ಎಮ್ಮರಮನೆಯ ನಾರಿಯರೇ ಸಾಕು. ಗದುಗಿನ ನಾರಾಯಣಪ್ಪ ಬರೆದ ಕರ್ನಾಟ ಭಾರತ ಕಥಾಮಂಜರಿಯಿಂದ ಆಯ್ದ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲಿ ಪದ್ಯ ಭಾಗದಿಂದ ಈ ಮಾತನ್ನು ಆರಿಸಲಾಗಿದೆ. ಉತ್ತರನು ಅರ್ಜುನನಿಗೆ ಹೀಗೆ ಹೇಳಿದ್ದಾನೆ. ಅರ್ಜುನನು ಯುದ್ಧಕ್ಕೆ ಹೆದರಿ ಓಡಿದರೆ ಹಾಗೂ ಯುದ್ಧ ಮಾಡುತ್ತಾ ಮಡಿದರೆ ಲಭಿಸುವ ಫಲಗಳನ್ನು ಉತ್ತರನಿಗೆ ವಿವರಿಸಿ ಉತ್ತೇಜಿಸಲು ಪ್ರಯತ್ನಿಸುತ್ತಾನೆ. ಆಗ ಉತ್ತರ, ಯುದ್ಧಕ್ಕೆ ಹೆದರಿ ಪಲಾಯನ ಮಾಡಿದವರಿಗೆ ಬರುವ ಪಾಪವನ್ನು ಬ್ರಾಹ್ಮಣರು ಪರಿಹರಿಸುತ್ತಾರೆ. ಸತ್ತು ಅಶ್ವಮೇಧ ಯಾಗದ ಫಲ ಪಡೆಯುವ ಬದಲು ಬದುಕಿದ್ದೇ ಆ ಯಾಗವನ್ನು ಮಾಡಬಹುದು. ಯುದ್ಧದಲ್ಲಿ ಮಡಿದು ದೇವಲೋಕದ ಸ್ತ್ರೀಯರ ಸಹವಾಸದ ಬಯಕೆ ನನಗಿಲ್ಲ. ನಮ್ಮ ಅರಮನೆಯಲ್ಲಿರುವ ನಾರೀಯರೇ ನನಗೆ ಸಾಕು ಎನ್ನುತ್ತಾನೆ. ಯುದ್ಧ ಮಾಡಲು, ಯುದ್ಧದಲ್ಲಿ ಜೀವ ತೆರಲು ತನಗೆ ಇಷ್ಟವಿಲ್ಲವೆನ್ನುವುದನ್ನು ಉತ್ತರ ಜಾಣತನದ ಮಾತುಗಳ ಮೂಲಕ ಇಲ್ಲಿ ವ್ಯಕ್ತಪಡಿಸಿದ್ದಾನೆ. ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಸೈನ್ಯ, ದಂಡು, ಪಡೆ, ಸೇನೆ, ಬಲ. ಹೆಣ್ಣು, ಹೆಂಗಸು, ಸ್ತ್ರೀ, ಮಹಿಳೆ. ಯುದ್ಧ, ಕದನ, ಹೋರಾಟ. ಭೂಮಿ, ನೆಲ, ಜಮೀನು, ಜಗತ್ತು. ಶಿವ, ಈಶ್ವರ, ಶುಭ, ಮಂಗಳಕರವಾದ. ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ. ಪೊಡವಿ, ಪೃಥ್ವಿ, ಮುಖ, ಮೊಗ, ಅದ್ಭುತ, ಅದುಭುತ. ಕೆಳಗಿನ ಪದಗಳನ್ನು ವಿಗ್ರಹವಾಕ್ಯ ಮಾಡಿ ಸಮಾಸದ ಹೆಸರು ಬರೆಯಿರಿ. ಅರಮನೆ, ಅರಸನ ಪ್ಲಸ್ ಮನೆ ಷಷ್ಠಿ ತತ್ಪುರುಷ ಸಮಾಸ. ವನಜಮುಖಿ, ವನಜದಂತೆ ಮುಖವುಳ್ಳವನು ಯಾರೋ ಅವಳು ಬಹುರ್ವಿಹಿ ಸಮಾಸ. ನಿಟ್ಟೋಟ, ನಿಡಿದು ಪ್ಲಸ್ ಓಟ ಕರ್ಮಧಾರೆಯ ಸಮಾಸ. ಬಲಗಡಲು, ಬಲವೆಂಬ ಕಡಲು ಕರ್ಮಧಾರೆಯ ಸಮಾಸ. ಕೆಳಗಿನ ಅಲಂಕಾರಿಕ ಪದಗಳನ್ನು ಸಮನ್ವಯಗೊಳಿಸಿ ಅಲಂಕಾರದ ಹೆಸರು ತಿಳಿಸಿ. ವನಜಮುಖಿ, ತಾವರೆಯ ಮುಖವುಳ್ಳವಳು. ತಾವರೆ ಉಪಮಾನ, ಮುಖಿ ಉಪಮೇಯ. ಇಲ್ಲಿ ತಾವರೆಯನ್ನು ಮುಖಕ್ಕೆ ಹೋಲಿಸಲಾಗಿದೆ, ಆದರೆ ಅವನ್ನು ಬೇರ್ಪಡಿಸಿಲ್ಲ. ಉಪಮಾನ ಉಪಮೇಯಗಳಿಗೆ ಅಭೇದ ತೋರಿದೆ. ಹೀಗಾಗಿ ಇದು ರೂಪಕಾಲಂಕಾರ. ನಾಡನರಿ, ಊರಿನ ನರಿ ಹೀಗೆಂದಾಗ ಯಾವ ಅಲಂಕಾರವೂ ತೋರುವುದಿಲ್ಲ. ನಾಡನರಿಯ ಓಲ್ ಎಂದಾಗ ಅಲ್ಲಿ ಉತ್ತರನೊಂದಿಗೆ ಹೋಲಿಕೆ ತೋರುತ್ತದೆ. ನಾಡನರಿ ಉಪಮಾನವಾದರೆ ಉತ್ತರ ಉಪಮೇಯವಾಗುತ್ತದೆ, ಓಲ್ ಉಪಮಾವಾಚಕವಾಗುತ್ತದೆ. ಬಲಗಡಲು, ಇಲ್ಲಿ ಸೈನ್ಯವನ್ನು ಸಮುದ್ರಕ್ಕೆ ಹೋಲಿಸಲಾಗಿದೆ, ಆದರೆ ಎರಡು ಬೇರೆ ಬೇರೆ ಎಂದು ಹೇಳಿಲ್ಲ. ಕಡಲು ಉಪಮಾನ, ಬಲ ಉಪಮೇಯ. ಉಪಮಾನ ಉಪಮೇಯಗಳಲ್ಲಿ ಅಭೇದ ತೋರಿರುವುದರಿಂದ ಇಲ್ಲಿ ರೂಪಕಾಲಂಕಾರವಿದೆ.